ಜೈ ಜಿನೇಂದ್ರ. ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವು ಮೊದಲು ಪರಿವರ್ತನೆ ಅದು ಇದು ಅದನ್ನೇ ಹೇಳ್ತಾ ಇದ್ದರೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಇದಾಗ್ಬೋದು. ಅದರಿಂದ ಇವಾಗ ಒಂದು ಶ್ಲೋಕ ಹಾಕಿದ್ದೀನಿ, ಯಾರು ಓದ್ತೀರಾ? ಇವಾಗ ಒಂದು ಶ್ಲೋಕ ಹಾಕಿದ್ದೀನಿ, ಓದೋಕ್ಕಾಗತ್ತಾ? ಒಂದ್ಸಲ ಅಲ್ವಲ್ಲ, ಒಂದ್ಸಲ ಕೇಳ್ತಾ ಇದೆಯಾ? ಸ್ಪೀಕರ್ ಕೇಳ್ತಾ ಇದೆಯಾ? ಇವಾಗ ಒಂದು ಇದಾಗ್ತದೆ, ಒಂದೆರಡು ಲೈನು ಪ್ರಾಕೃತ ಇದಾಗ್ತದೆ, ಓದಕ್ಕಾಗತ್ತಾ? ಹಾಂ, ಓದು. ಸವ್ವೇಸು ಅಂಗಪೂವಾಗಮಾಣಂ ಏಕದೇಶಧರೋ ದರಸೇನ ನಾಮ ಇರಿವೋ, ಅದು ಸಂಧಿಪದ. ದರಸೇನ ನಾಮ ಇರಿವೋ ಜಾಣ ತವಮ್ಮಿ ಸಂಟಿದೋ ಏಕದಾಸೋ ಚಿಂತಿವೋ ಅಮ್ಮಹಾಳ ಕಾಲಾನಂತರೆ ಸೌವಸುಧ ಗಂಧಾಣ ಓಚ್ಛೇದೋ ಓಹಿದಿ ಈ. ನೋಡಪ್ಪ, ಇವಾಗ ನಾವು ನಿನ್ನೆ 2 ತರಗತಿಯಿಂದ ಏನು ತಿಳ್ಕೊಂಡ್ವು? ಸ್ವರ ಪರಿವರ್ತನೆ, ವ್ಯಂಜನ ಪರಿವರ್ತನೆ. ಶಬ್ದಗಳಲ್ಲಿ ಯಾವ ಸ್ವರವು ಬದಲಾವಣೆ ಹೊಂದುತ್ತೆ ಅಲ್ವಾ? ಸ್ವರ ಮತ್ತು ಆದಿವ್ಯಂಜನದ್ದು ತಿಳ್ಕೊಂಡ್ವು. ಅದಕ್ಕಿಂತ ಮೊದಲು ನಾವು ಒಂದು ಪ್ರಾಕೃತ ಗಾಹೆ ಇದನ್ನು ಗದ್ಯವನ್ನು ಓದಿದ್ರೆ ಸವ್ವೇಸು ಅಂಗ ಪೂವಾಗಮಾಣಂ. ಅಂಗ ಅನ್ನೋದು ಕೇಳಿದ್ದೀರಲ್ವಾ? ಪೂವಾಗಮನಂ, ಅಂಗ ಪೂರ್ವ ಆಗಮವನ್ನು ಏಕದೇಶಧಾರಿಗಳಾಗಿದ್ದ. ಇವಾಗ ದರಸೇನ ನಿಮಗೆ ಅರ್ಥ ಆಗುತ್ತಲ್ವಾ? ದರಸೇನ ನಾಮಾಯಿರಿವೋ, ಗೊತ್ತಾಯ್ತಾ ಶಬ್ದ? ನಾಮ ಹೆಸರಿನ ಹಿರಿಯರು, ಆಚಾರ್ಯರು. ಜಾಣ ತವಮ್ಮಿ ಸಂಟಿದೋ. ಸಾಕಷ್ಟು ನಾವು 1-2 ದಿನ ಓದಿದ್ರಿಂದ ಇದೊಂಚೂರು ಅರ್ಥ ಆಯ್ತಲ್ವಾ? ಧ್ಯಾನ ಮತ್ತು ತಪದಲ್ಲಿ ಸಂಟಿದೋ, ಅದರಲ್ಲಿ ಮಗ್ನರಾಗಿದ್ದರು. ಟಿದೋ ಅಂದರೆ ನಿಂತಿದ್ದರು, ಸಂಟಿದೋ ಅಂದರೆ ಅವರು ಜ್ಞಾನ ಮತ್ತು ಧ್ಯಾನದಲ್ಲಿ ಮಗ್ನರಾಗಿದ್ದರು. ಏಗದ ಸೋ ಚಿಂತಿವೋ. ಈ ಕಡೆ ಬನ್ನಿ ಸುಮಾ, ಈ ಕಡೆ ಬನ್ನಿ. ಒಂದು ಚೇರ್ ಹಾಕೊಳ್ಳಿ, ಮೊದಲೇ ಹಾಕೊಳ್ಳಿ. ಹೇಳಪ್ಪ. ಏಗದ ಅಂದ್ರೆ ಒಂದೊಮ್ಮೆ, ಸೋ ಚಿಂತಿವೋ ಅವರು ಯೋಚಿಸಿದರು. ಅಮ್ಮಾಣ ಕಾಲಾನಂತರೆ, ಅಮ್ಮಾಣ ಅಂದರೆ ನಮ್ಮ ಅಂತ. ಸೌವಸುಧ ಗಂತಾಣ ಓಚ್ಛೇದೋ ಓಹಿದಿ ಈ. ಸೌವ ಸರ್ವಸ್ಕೃತ ಗ್ರಂಥಗಳು ವಿಚ್ಛೇದ ಅಲ್ವಾ? ಈಗ ನಾವು 1-2 ದಿನ 1-2 ನಿಯಮ ತಿಳಿದಿದ್ದಕ್ಕೆ ಇದನ್ನು ಓದ್ಕೋಬೋದು ಅಲ್ವಾ? ಓದ್ಕೋಬೇಕಾದ್ರೆ ನಾವು ಗದ್ಯವನ್ನು ಓದಿ ಅರ್ಥ ಮಾಡ್ಕೊಳಬೇಕಾದ್ರೆ ಇನ್ನೂ ಸಾಕಷ್ಟು ತಿಳ್ಕೋಬೇಕು, ವ್ಯಾಕರಣವನ್ನು ತಿಳ್ಕೋಬೇಕು. ಇಲ್ಲಿ ಓದೋದು ಕನ್ನಡದಲ್ಲಿರೋದ್ರಿಂದ ಓದೋದು, ಕೆಲವು ಪದಗಳು ಪೂರ್ವ ಆಗಮನದೆಲ್ಲ ಗೊತ್ತಾಯಿತು ನಮಗೆ. ಇವಾಗ ನಿನ್ನೆವರೆಗೂ ಇವಾಗ ನಾವು ಸಾಕಷ್ಟು ಗದ್ಯ ಭಾಗವನ್ನು ಓದ್ತಾ ಇದ್ದರೆ ಅಲ್ಲಿ ವ್ಯಾಕರಣಾಂಶಗಳು ಹೇಗೆ ರೂಪುಗೊಂಡಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನಾನು ಮೊನ್ನೆ ಇದನ್ನು 24 ತೀರ್ಥಂಕ ಇದನ್ನು ಕೊಟ್ಟಿದ್ದೆ. ಓಕೆ, ನಾವು ಹಿಂದೆ ಹೋಗೋದು ಬೇಡ. ನಿನ್ನೆ ನಾನು ಏನು ಹೇಳಿದ್ವು, ಎಲ್ಲಿಗೆ ನಿಲ್ಲಿಸಿದ್ವು? ಸ್ವರಗಳದ್ದು ಎಲ್ಲ ಸ್ವರಗಳಲ್ಲಿ ಒಂದೊಂದು ವಾಕ್ಯದಲ್ಲಿ ಹೇಳ್ಬಿಡಿ. ಸ್ವರಗಳಲ್ಲಿ ಯಾವ್ಯಾವ ಸ್ವರ ಇಲ್ಲ.
ಸ್ವರಗಳಲ್ಲಿ ಹ್ಞೂ ರು ರು ಹ್ಞೂ ಓ ಓ ಲಾವು ಆಲ್ಟರ್ನೇಟ್ ಆಗಿ ಬರಲಿ. ರು ಆದಮೇಲೆ ಐ ಐ ಔ ಆಹಾ ಈ ಅಕ್ಷರಗಳು ಪ್ರಾಕೃತದಲ್ಲಿ ಆ ಸ್ವರಗಳನ್ನು ಬಳಸೋದಿಲ್ಲ. ಅದರ ಪರಿವರ್ತನೆಗೆ ಬೇಡ. ಆನಂತರ ಸ್ವರ ಪರಿವರ್ತನೆ ಅದಾದಮೇಲೆ ವ್ಯಂಜನ ಪರಿವರ್ತನೆಗೆ ಬಂದವು. ವ್ಯಂಜನದಲ್ಲಿ ಆದಿವ್ಯಂಜನ, ಮಧ್ಯವ್ಯಂಜನ, ಅಂತ್ಯವ್ಯಂಜನ. ಆದಿನಲ್ಲಿ ಯಾವುದ್ಯಾವುದು ಪರಿವರ್ತನೆ ಆಗುತ್ತೆ? ಆ ಶಬ್ದದ ಆದಿಯಲ್ಲಿ ಬರುವಂತಹ ವ್ಯಂಜನ ಯಾವುದ್ಯಾವುದು ಪರಿವರ್ತನೆ ಹೊಂದುತ್ತೆ? ನೀವು ನಾನೇ ಒತ್ತಕ್ಷರ ಇರೋದು ಅಲ್ಲ, ಒತ್ತಕ್ಷರಕ್ಕೆ ಬರಬೇಡಿ. ನಾನು ಹೇಳ್ತಾ ಇರೋದು ಅಸಂಯುಕ್ತ. ಅಸಂಯುಕ್ತ ಅಂದ್ರೇನು? ವೆರಿ ಗುಡ್. ಆ ಥರ ಅರ್ಥ ಆಗ್ಲಿಲ್ಲ. ಸಂಯುಕ್ತ ಅಂದ್ರೇನು? ಅದೇ ಸ್ವರ ಮತ್ತೆ ವ್ಯಂಜನ ಸಂಯುಕ್ತ ಅಂದರೆ ಸೇರಿರೋದು, ಅಸಂಯುಕ್ತ ಅಂದರೆ ಸೇರ್ದಲ್ಲೇ ಇರೋದು. ಅದರಲ್ಲಿ ಸ್ವರದ ಜೊತೆ ಸೇರುವಂತಹದ್ದು ಅಸಂಯುಕ್ತ ಅಂತ ಹೇಳ್ತಾ ಇದ್ರೆ ಸ್ವರದ ಜೊತೆ ಎಲ್ಲ ವ್ಯಂಜನನೂ ಸೇರಿರುತ್ತೆ ಅಲ್ವಾ? ಸ್ವರದ ಸಹಾಯ ಇಲ್ಲದೆ ವ್ಯಂಜನವನ್ನು ನಾವು ಉಚ್ಚಾರ ಮಾಡೋಕ್ಕೆ ಆಗಲ್ಲ. ಇವಾಗ ಆದಿನಲ್ಲಿ ಬರುವಂತಹ ಅಸಂಯುಕ್ತ ಇದರಲ್ಲಿ ಯಾವ ವ್ಯಂಜನಗಳು ಪರಿವರ್ತನೆಯನ್ನು ಹೊಂದುತ್ತೆ? ಅಲ್ಲಪ್ಪ, ರೂ ಸ್ವರ ಕೊಟ್ಟೋಯ್ತು. ಫಸ್ಟ್ ನೀವು ಆಲ್ಟರ್ನೇಟ್ ಆಗಿ ತಗೊಂಬಿಡಿ. ನಾ ಫಸ್ಟ್ ಬರುತ್ತೆ ವರ್ಗೀಯ ವ್ಯಂಜನದಲ್ಲಿ, ಆಮೇಲೆ ಯಾ ಬರುತ್ತೆ. ಇದು ಶೇಷ ಅನ್ನೋದು ಸೂಕ್ಷ್ಮವರ್ಣ. ಈ 4 ಅಕ್ಷರಗಳು ಪದದ ಆದಿಯಲ್ಲಿ ಬಂದರೆ ಅದು ಬದಲಾವಣೆಯನ್ನು ಹೊಂದುತ್ತೆ. ನಾ ಯಾವುದ್ರಲ್ಲಿ ಬದಲಾವಣೆ ಹೊಂದುತ್ತೆ? ನಾ. ಯಾ ಜ ಆಗುತ್ತೆ. ಶೇಷ ಎರಡು ಅಕ್ಷರಗಳು ಸಾನಲ್ಲಿ ಬದಲಾವಣೆ ಆಗುತ್ತಾ ಆದಿ ವ್ಯಂಜನ ಪರಿವರ್ತನೆ ತಿಳ್ಕೊಂಡು. ಇನ್ನು ಮಧ್ಯ ವ್ಯಂಜನ ಪರಿವರ್ತನೆ. ಮಧ್ಯ ವ್ಯಂಜನ ಪರಿವರ್ತನೆಯಲ್ಲಿ ಯಾವ್ಯಾವ ಹೇಗೆ ನೆನ್ಪಿಟ್ಕೊಳ್ಳೋದು? ಅಸಂಯುಕ್ತ ಮೊದಲ ಮತ್ತು ಅಲ್ಪ ಪ್ರಾಣ ಅನ್ಕೊಂಬಿಡಿ. ಕ ಗ ಚ ಜ ತ ಪಾಯ ಮತ್ತು ವ. 1 ಮತ್ತು 3ನೇ ಅಕ್ಷರ ನೆನಪಿನಲ್ಲಿ ಹೇಗೆ ಸುಲಭವಾಗಿ ಇಟ್ಕೋಬೋದು ಹಾಗೆ ನೆನಪಿಟ್ಕೊಳ್ಳೋಣ. ಈ ಅಕ್ಷರಗಳು ಸ್ವರ ಮಧ್ಯೆ ಬಂದಾಗ ಆ ಅಕ್ಷರದ ಜೊತೆಗೆ ಆ ಇದ್ದರೆ ಅದು ನಮ್ಗೆ ಹೇಗೆ ಕೇಳಿಸುತ್ತೆ? ಯಾ ಅಂತ ಕೇಳಿಸುತ್ತೆ. ಅದಕ್ಕೆ ಯಶ್ರುತಿ ಅಂತೀವಿ. ಇಲ್ಲಿ ಸ್ವರ ಮಧ್ಯೆ ಬರುವ ಅಸಂಯುಕ್ತ ವ್ಯಂಜನ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ. ವೆರಿ ಗುಡ್. ಈಗ ಹೌದಾ ಬೇಡ, ಸಕಲ. ಸಕಲ ಅನ್ನೋದ್ರಲ್ಲಿ ಕಾ ಜೊತೆಗೆ ಯಾವ ಅಕ್ಷರ ಇದೆ? ಯಾವ ಸ್ವರ ಇದೆ? ಆ ಸ್ವರ ಇದೆ. ಅದನ್ನೇ ಹೇಳ್ತಾ ಇರೋದು. ಸ್ವರ ಮಧ್ಯವರ್ತಿ ಅಸಂಯುಕ್ತ ವ್ಯಂಜನ. ಅಲ್ಲಿ ಅಸಂಯುಕ್ತ ಅಂದ್ರೆ ನಂಗೆ ಅದೇ. ವೆರಿ ಗುಡ್. ಅಲ್ಲಿಗೆ ಕೇಳ್ಬಿಡಿ. ಅಸಂಯುಕ್ತ ಅಂದ್ರೆ, ಸಂಯುಕ್ತ ಅಂದ್ರೆ ಸೇರಿರೋದು, ಅಸಂಯುಕ್ತ ಅಂದ್ರೆ ಸೇರಿದಲೇ ಇರೋದು. ವ್ಯಂಜನದಲ್ಲಿ ಸಂಯುಕ್ತ ವ್ಯಂಜನ ಅಂದ್ರೆ ಏನಂತೀವಿ? ಸ್ವರದ ಸಹಾಯವಿಲ್ಲದೆ 2 ವ್ಯಂಜನಗಳು ಒತ್ತಟ್ಟಿಗೆ ಬರುವುದು ಸಂಯುಕ್ತ. ಅದೇ ನಿಮ್ಗೆ ಎಲ್ಲಿ ಡೌಟು ಅಲ್ಲೇ ಕೇಳ್ಕೊಂಬಿಡಿ. ಗೊತ್ತಾಯ್ತಾ? ಅಸಂಯುಕ್ತ ವ್ಯಂಜನ ಇವಾಗ ಸಕಲ ಅಂತಿದೆ. ಸ್ವರ ಮಧ್ಯೆ ಬರುವ ಅಸಂಯುಕ್ತ ವ್ಯಂಜನ ಯಶ್ರುತಿಯಲ್ಲಿ ಯಾ ಆಗುತ್ತೆ. ಯಶ್ರುತಿನಲ್ಲಿ ಆ ಸ್ವರ ವ್ಯಂಜನದ ಜೊತೆಗೆ ಆ ಇದ್ರೆ ಯಾ ಆಗುತ್ತೆ. ಅದೇ ಆ ಇದ್ರೆ ಯಾ ಆಗುತ್ತೆ. ಯಾ ಆಗುತ್ತೆ. ಓಕೆ. ಬಾಲಕ ಪದದ ಮಧ್ಯ ಕೊನೆಯಲ್ಲಿ ಬೇರೆ ಸ್ವರಗಳಿದ್ರೆ ಇದ್ರೆ ವ್ಯಂಜನ ಲೋಪವಾಗಿ ಸ್ವರ ಉಳಿಯುತ್ತೆ. ಓಕೆ, ಅಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇವಾಗ ನರಕದಿಂದಲೇ ಹೋಗ್ಬಿಡೋಣ. ನರಯ ಅಂತ ಹೇಳ್ತೀವಿ, ಆದರೆ ಹೆಚ್ಚು ಉಪಯೋಗ ನಿರಯ ಅಂತಾಗುತ್ತೆ.
ಸಾಹಿತ್ಯದಲ್ಲಿ ನಿರಯ ಅಂತ ಆಗಿರುತ್ತೆ. ನಾನು ರೂಲ್ಸ್ ಹೇಳಿದ ಪ್ರಕಾರ ನರಯ ಆಗಬೇಕು. ಯಾವ್ದು ಬದಲಾವಣೆ ಆಯ್ತು ಇಲ್ಲಿ? ಹೇಳ್ಬಿಡ್ಬೇಕು. ಅದು ಹಿಂದೂ ಪಟ ನಾ ಆಯ್ತು. ರಾ ಈ ರೂಲ್ಸಲ್ಲಿ ಬರಲ್ಲ, ಹಾಗೆ ಉಳ್ಕೋತು. ಕಾ ಅನ್ನೋದು ಕಾ ಜೊತೆಗೆ ಯಾವ ಸ್ವರ ಇದೆ? ಆಯ್ತು. ಅದರಲ್ಲಿ ಆ ಇರೋದ್ರಿಂದ ನರಯ ಆಯ್ತು. ಆ ಕಾನಲ್ಲಿ ಆ ಇಲ್ಲ ಅಂದರೆ ನರಕ್ ಅಂತ ಹೇಳ್ಬೇಕಾಗಿತ್ತು ಅಲ್ವಾ? ನರಕ ಅಂತ ಹೇಳುವಾಗ ಅದು ಸ್ವರ ಸಂಯುಕ್ತ ಆಗಿದೆ. ಆಯ್ತಾ? ಇಲ್ಲಿ ಲೋಚ 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 ಇದು ಚಾಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಉದಾಹರಣೆ. ಒಂದೊಂದು ಅಕ್ಷರಕ್ಕೆ ಒಂದು ಹೇಳಿ ಮುಂದೆ ಪಟ್ಟಕ್ಕೆ ಹೋಗೋಣ. ಇವಾಗ ಓಕೆ, ಗಾಗೆ ಹೇಳ್ತೀನಿ ತಾಳು. ಮೃಗ ಮೃಗ ಏನಾಗುತ್ತೆ? ಮೃಗ ಮಿಗ ಮಿಗ ಅನ್ನೋದು ನೀವು ಹೇಳ್ತಾ ಇರೋದು ಮುಂದೆ ನಾವು ಪ್ರಾಕೃತದ ಪ್ರಕಾರಗಳನ್ನು ಹೇಳುವಾಗ ಇದು ಗಾ ಹಿಂಗಾಯ್ತು ಅಂತ ಹೇಳ್ತೀನಿ. ಮೃಗ ಅನ್ನೋದು ಇವಾಗ ನಾನು ಹೇಳಿರೋ ರೂಲ್ಸ್ ಪ್ರಕಾರ ಏನಾಗಬೇಕು? ಮಿಯನೂ ಆಗುತ್ತೆ, ಮಯನೂ ಆಗುತ್ತೆ. ಈನಲ್ಲೂ ಆಗುತ್ತೆ, ರೂ ಆನಲ್ಲೂ ಆಗುತ್ತೆ, ಈನಲ್ಲೂ ಆಗುತ್ತೆ. ಈಗ ಗಾಗಾಯ್ತು. ಇವಾಗ ಆಚಾರ ಆಯಾರ. ಯಾಕೆ ಆಯಾರ ಆಯಿತು? ಚಾ ಜೊತೆಗೆ ಯಾವ ಅಕ್ಷರ ಇದೆ? ಆ ಇದೆ, ಅದು ಯಾ ಆಯಿತು. ಆಯಾರ. ನೆನಪಿಗೆ ಇಟ್ಕೋಬೋದಾ? ಗೊತ್ತಾಯ್ತು. ಓಕೆ. ಇವಾಗ ಪೂಜಾ. ಪೂ ಅನ್ನೋದು ನಮ್ಮ ರೂಲ್ಸ್ ಪ್ರಕಾರ ಪೂನೇ ಇರುತ್ತೆ. ಅನ್ನೋದೇನಾಗುತ್ತೆ? ನಾನು ಆ ದಿನಲ್ಲಿ ಬಂದರೆ ಚೇಂಜ್ ಆಗುತ್ತೆ ಅಂದೆ, ಆದರೆ ಅನ್ನೋದು ಇಲ್ಲಿ ಮಧ್ಯದಲ್ಲಿ ಬಂದ್ರೂ ಕೂಡ ಯಾ ಆಗಿದೆ ಅಲ್ವಾ? ಈಗ ತಾಗ್ ಬರೋಣ. ಪಿತಾ ಪಿವೂನು ಆಗುತ್ತೆ. ಪಿತೃ ಪಿವು ಆಗುತ್ತೆ. ಇದು ಪಿತಾ ಅಂದ್ರೆ ಪಿಯಾ. ತಾ ಜೊತೆಗೆ ಯಾವ ಅಕ್ಷರ ಇದೆ? ಆ ಇದೆ, ಪಿಯಾ. ಮಾತಾ ಆ ಯಾಕೆ ಬರುತ್ತೆ? ಯಶ್ರುತಿ ಹೆಂಗಾಗೋದು? ಯಶ್ರುತಿ ತಾನೇ ಹೇಳ್ತಾ ಇರೋದು. ಆ ಸ್ವರ ಇಡಲ್ಲ. ಆ ಇದ್ರೆ ಯಾ ಇಡ್ತೀವಿ. ಮಾತಾ ಮಾಯಾ. ಅದೇ ಹಿಂದಿನಲ್ಲಿ ಪಿತಾ ಮಾತಾ ಅಂತೆಲ್ಲ ಬಂದಿರೋದು ಅದರಿಂದಲೇ. ಇವಾಗ ನಾರದ, ಇದು ದಾಗ ಹೇಳ್ತಾ ಇದ್ದೀನಿ. ನಾರದ ನಾರಯ. ಉದರ ಉದರ. ಇಲ್ಲಿ ಓನ್ಲಿ ಕಾನ್ಸಂಟ್ರೇಟ್ ಡಾಗ್ ಹೇಳ್ಬೇಕು. ಇದು ದ ಅಕ್ಷರ, ದ ಜೊತೆಗೆ ಆ ಇದೆ, ಅದರಿಂದ ಅದು ಯಾ ಆಗುತ್ತೆ. ಉದರ ಉಯರ. ಇಲ್ಲಿ ಕಪಿಲ ಏನಾಗಬೇಕು? ಇಲ್ಲಿ ರೂಲ್ಸಲ್ಲಿ ಹೇಳಿರೋದೇನು? ಈ ಬರಬೇಕು ಅಂತ, ಆದರೆ ಇಲ್ಲಿ ವಾ ಬಂದಿದೆ. ಕಪಿಲಪ್ಪ ವಾನಲ್ಲಿ ಬದಲಾವಣೆ ಆಗಿದೆ. ಮಯೂರ. ಯಾಗೆ? ಮಯೂರ ಹೇಗಾಯ್ತು? ಅಲ್ಲ, ಮಯೂರ ತಡೆ. ಮಯೂರ ಮಯೂರ ಆಯ್ತು. ಇಲ್ಲ, ಹಾಗಾಗಿ ಇದರಲ್ಲಿ ಯಾ ಜೊತೆಗೆ ಆ ಇಲ್ಲ, ಊ ಇದೆ, ಅದರಿಂದ ಮಯೂರ ವ್ಯಂಜನ ಲೋಪ ಆಯಿತು, ಸ್ವರ ಉಳ್ಕೋತು. ಯಶ್ರುತಿನಲ್ಲಿ ರೂಲ್ಸ್ ಏನೇನು ಹೇಳಿದ್ದೀವಿ? ಆ ಇದ್ರೆ ಮಾತ್ರ ಯಾ ಆಗುತ್ತೆ. ಆ ವ್ಯಂಜನದ ಜೊತೆಗೆ ಬೇರೆ ಸ್ವರ ಇದ್ದರೆ ವ್ಯಂಜನ ಲೋಪ ಆಗ್ಬಿಟ್ಟು ಸ್ವರ ಉಳ್ಕೊಳ್ಳುತ್ತೆ. ಓಕೆ. ಭುವನ ಇಲ್ಲಿ ವಾ ರೂಲ್ಸಲ್ಲಿ ಇದೆ, ಆದರೆ ಯಾ ಆಗಿಲ್ಲ. ಭುವನ ಆಯಿತು.
ಇವಾಗ ನಾವು ಅಲ್ಪ ಪ್ರಾಣದ್ದು ಹೇಳಿದ್ವು. ಮಹಾಪ್ರಾಣ ಅಕ್ಷರಗಳು ಏನಾಗುತ್ತೆ? 1 ಮತ್ತು 3ನೇ ಅಕ್ಷರದ್ದು ಹೇಳಿದ್ವು. ಇವಾಗ 2 ಮತ್ತು 4ನೇ ಅಕ್ಷರ. ಮುಖ. ಮುಖ ಅಂತ ಹಿಂದಿನಲ್ಲಿ ಹೇಳ್ತೀವಿ. ಮುಖ, ಮುಖ, ಮುಖ ಅಂತ ಇದರಲ್ಲಿ. ಲೇಖ, ಲೇಹ. ಇಲ್ಲಿ ಲೇ ಅನ್ನೋದ್ರಲ್ಲಿ ಯಾವ ಇದೂ ಆಗಲ್ಲ. ಇಲ್ಲಿ ಓನ್ಲಿ ಕಾನ್ಸಂಟ್ರೇಷನ್ ಫಾರ್ ಖ. ಖ ಮಹಾಪ್ರಾಣಾಕ್ಷರ ಆಗುತ್ತೆ. ಲಘು, ಲಘು ಅನ್ನೋದು ಲಘುವಾಗಿ ಮಾತಾಡಬೇಡ ಅಂತ ಹೇಳ್ತೀವಿ, ಬಳಸ್ತೀವಿ ನಾವು. ಅಂದರೆ ಲಘುವಾಗಿ ಮಾತಾಡಬೇಡ, ಉಪಹಾರ ಕೊಟ್ಟೋದ್ರು. ಮಾತಾಡುವಾಗ ನಾವು ಚೀಪಾಗಿ ಮಾತಾಡಬೇಡ ಅಂತ. ಚೀಪ್ ಅನ್ನೋದು ಇಂಗ್ಲೀಷ್ ಪದ ಆಗೋಯ್ತು. ಲಘು ಅನ್ನೋದು ಲಘು ಆಗುತ್ತೆ ಅಲ್ವಾ? ಮೇಘ, ಎಲ್ಲಿ ಮಹಾಪ್ರಾಣ ಬರುತ್ತೆ ಅಲ್ಲಿಗೆಲ್ಲ ಹಾಕೊಂಡು. ರಥ, ರಹ. ಹಾಗೆ ಇಲ್ಲಿ ಮಧು, ಮಧು. ಲೇಟಾಗಿ ಬಂದವ್ರಿಗೆ ಪಾಠ ಸ್ಟಾರ್ಟ್ ಆಗುತ್ತೆ. ಸಮಯಕ್ಕೆ ನಾವು ಮಧು ಏನಾಗುತ್ತೆ? ನಾವು ರೂಲ್ಸ್ ಏನು ನೆನ್ಪಿಟ್ಕೋಬೇಕು? ಮಹಾಪ್ರಾಣ ಬರುವ ಜಾಗಕ್ಕೆ ಹಾ ಆಗತ್ತೆ ಅಲ್ವಾ? ಅದೇ ಅಲ್ಪ ಪ್ರಾಣ ಬರೋ ಜಾಗಕ್ಕೆ ಯಾ ಆಗತ್ತೆ, ಯಾ ಆಗತ್ತೆ. ಓಕೆ. ದುರ್ಲಭ, ದುರ್ಲಭ. ಇಲ್ಲಿ ನಿಮಗೆ 2 ಬಂತು. ದುರ್ಲಭ ಅನ್ನೋದನ್ನು ಹೇಗೆ ಉಚ್ಚಾರ ಮಾಡ್ತೀವಿ? ದುರ್ಲಭ ಹೇಳಿದ್ರಿ. ಇಲ್ಲಿ ಯಾವುದ್ಯಾವುದು ಬದಲಾವಣೆಯನ್ನು ನೋಡಿದ್ರಿ? ಸಜಾತಿ ಆಯಿತು. ದುರ್ಲಭ. ಇಲ್ಲಿ ಇನ್ನೂ ಒಂದು ಮುಂದೆ ನಾನು ಸಂಯುಕ್ತ ವ್ಯಂಜನ ಇದರಲ್ಲೇ ಹೇಳ್ತೀನಿ. ದುರ್ಲಭ, ದುರ್ಲಹ, ದುರ್ಲಭ. ಇದು ಫಸ್ಟು ರಾ ಹೇಳಿ ಲಾ ಹೇಳ್ತೀವಿ. ಇಲ್ಲಿ 2ನೇದು ಇದಾಗಿ ಒತ್ತಕ್ಷರ ಡಬಲ್ ಆಯಿತು. ದುರ್ಲಭ, ದುರ್ಲಹ. ಸುರಭಿ, ಸುರಹಿ, ಸುರಹಿ. ಓಕೆ. ಒಂದೊಂದ್ಸತಿ ಭಿನ್ನ ರೂಪದ್ದನ್ನು ಕೂಡ ನಾವು ಸಾಹಿತ್ಯದಲ್ಲಿ ನೋಡ್ತೀವಿ. ಆಕಾಶ, ಅಕಾರ್ಡಿಂಗ್ ಟು ರೂಲ್ ನೀವೇನು ಹೇಳ್ತೀರಾ? ಆಯಾಸ. ಆದರೆ ಆಗಾಸ ಅಂತೆಲ್ಲೂ ಬಂದಿರುತ್ತೆ. ಕೆಲವು ನಾವು ಸಾಹಿತ್ಯದಲ್ಲಿ ನೋಡುವಾಗ ಈ ರೂಲ್ಸಿಗೆ ವಿರುದ್ಧವಾಗಿಯೂ ಕೂಡ ಭಿನ್ನ ರೀತಿಯಲ್ಲೂ ಕೂಡ ಬಂದಿದೆ. ಈಗ ಪ್ರಾಕೃತ ಪಾದದ ಅಂತ ಕೂಡ ಹೌದು, ಹೌದು. ಮಠ, ಮಠ, ಮಡ. ಟ ಮಹಾಪ್ರಾಣ, ಮಹಾಗಲ, ಮಡ ಆಗುತ್ತೆ. ಬಟ. ಪ್ರತಿಬೋಧ, ಇಲ್ಲಿ ಪಡಿಬೋಧ. ಹಾಗೆ ಕೆಲವು ನಾವು ಸಾಹಿತ್ಯದಲ್ಲಿ ಗುರುತಿಸಿರೋದು ಆ ಭಿನ್ನ ರೀತಿಯಲ್ಲೂ ಕೂಡ ಇದು ಪರಿವರ್ತಿತ ರೂಪವನ್ನು ನೋಡ್ತೀವಿ. ಆದರೆ ನಾವು ಪ್ರಾಕೃತದಲ್ಲಿ ಯಾವಾಗಲೂ ಜಾಸ್ತಿ ನ ಆಗುತ್ತೆ. ಆದಿನಲ್ಲಿ ಬಂದರೂ ಆಗುತ್ತೆ, ಮಧ್ಯದಲ್ಲಿ ಬಂದರೂ ಆಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಪ್ರಾಕೃತದಲ್ಲಿ ನಾನ ಜಾಗಕ್ಕೆ ನ ಬರುತ್ತೆ. ಈಗ ಒಂದೊಂದ್ಸತಿ ನಾದಲ್ಲಿ ಯಾವಾಗಲೂ ನ ಆಗುತ್ತೆ. ಯಾವಾಗ್ಲೂ ಅದು ಮದನ, ವದನ, ವದನ, ವಯನ. ಇಲ್ಲಿ ನ ಯಾವಾಗ್ಲೂ ಅಲ್ಲಿ ಇದೆ. ಇವಾಗ ನಾನು ನಾ ಅಂತ್ಯದಲ್ಲಿದೆಯಾ ಹೇಗಿದೆ? ಮದನ ಮಧ್ಯದಲ್ಲಿ ಸ್ವರ ಮಧ್ಯ ಇದೆ ಅಲ್ವಾ? ನಾ ಜೊತೆಗೆ ಆ ಇದೆ. ಓಕೆ. ಕನಕ, ಕಣಯ. ಕಣಯ ಜಾಸ್ತಿ ಉಪಯೋಗಿಸ್ತೀವಿ. ಇವಾಗ ಶಾಪ, ಊಷ್ಮ ವರ್ಣದ ಮುಂದೆ ಇರುವಂತಹ ಪ ವ ಆಗುತ್ತೆ. ಶಾಪ, ಸಾವ.
ಸುಕುಮಾರ. ಸುಕುಮಾರ. ಊಷ್ಮ ವರ್ಣದ ಮುಂದೆ ಇರುವ ಪ ವಾಗುತ್ತೆ. ಊಷ್ಮ ಅಂದರೆ ಶೇಷಾಗಿ ಊಷ್ಮ ವರ್ಣಗಳು ಅಂತ ಹೇಳ್ತೀವಿ. ಇದಕ್ಕೆ ದಾರಿದ್ರ್ಯ. ದಾರಿದ್ರ್ಯ ಏನಾಗುತ್ತೆ? ದಾಲಿದ್ದ. ಈ ಪ್ರಾಕೃತದಲ್ಲಿ 3 ಇವು ಸೇರಲ್ಲ, 2 ಬರೋದು. ಇದಕ್ಕೆ ಏನು ರೂಲ್ಸ್ ಆಯಿತು? ರಾ ಅನ್ನೋದು ಇಲ್ಲಿ ಲಾ ಆಯಿತು. ಮತ್ತು ದ್ರ್ಯ ಅನ್ನುವಾಗ 3 ಅಕ್ಷರ ಇದೆ, ಆದರೆ ಪ್ರಾಕೃತದಲ್ಲಿ 3 ಅಕ್ಷರದ ಬಳಕೆ ಇಲ್ಲ, ಅದು ದಾಲಿದ್ದ ಆಯಿತು. ಕೆಲವು ವಿಶಿಷ್ಟ ಪರಿವರ್ತನೆಗಳನ್ನು ನಾವು ಮುಂದೆ ಸಾಹಿತ್ಯ ಓದುವಾಗ ಗುರುತಿಸ್ಕೊಳ್ಳೋಣ. ಇವಾಗ ಆದಿ ಮಧ್ಯ 2 ಆಯಿತು. ಪ್ರಾಕೃತದಲ್ಲಿ ಅಂತ್ಯವ್ಯಂಜನ ಇಲ್ಲ, ವ್ಯಂಜನಾಂತ್ಯ ಶಬ್ದ ಇಲ್ಲ. ವ್ಯಂಜನಾಂತ್ಯ ಇವಾಗ ಉತ್ತರದ ಕಡೆಯವ್ರು ಮಾತಾಡುವಾಗ ವ್ಯಂಜನಾಂತ್ಯವಾಗಿ ಮಾತಾಡ್ತಾರೆ, ಆದರೆ ನಾವು ಈ ಕಡೆ ನಾವು ಪ್ರಾಕೃತ ಈ ದಕ್ಷಿಣದಲ್ಲಿಯೂ ಕೂಡ ನಾವು ಸ್ವರಾಂತ್ಯವಾಗೇ ಹೇಳ್ತೀವಿ. ಗಮನಿಸಿರ್ಬೋದು ನೀವು. ಪ್ರೇಮ್ ಸುಮನ್. ಹಾಂ, ಓಕೆ. ಇವಾಗ ಸರೋಜ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಸರೋಜ್ ಅಂತ ಕರೆಯಲ್ಲ, ಸರೋಜಾ ಅಂತಲೇ ಕರಿತೀವಿ. ಜಾನಲ್ಲಿ ಆ ಇದೆ. ಪ್ರಾಕೃತದಲ್ಲಿ ವ್ಯಂಜನಾಂತ್ಯ ಪದಗಳು ಇಲ್ಲ, ಸ್ವರಾಂತ್ಯವಾಗಿರುತ್ತೆ. ಇವಾಗ ನಿಮ್ಮ 3 ಬಂತಲ್ವಾ? ಆದಿವ್ಯಂಜನ, ಮಧ್ಯವ್ಯಂಜನ, ಅಂತ್ಯವ್ಯಂಜನ. ಇವಾಗ ಇವತ್ತಿನ ಪಾಠಕ್ಕೆ ಇದಿಷ್ಟು ಇಟ್ಕೊಂಡ್ರೆ ನಿಮಗೆ ಅಸಂಯುಕ್ತ ವ್ಯಂಜನ ಪರಿವರ್ತನೆ ಬಂತು. ಸಂಯುಕ್ತ ವ್ಯಂಜನ ಪರಿವರ್ತನೆ ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ ಅದನ್ನು? ಸಂಯುಕ್ತ ವ್ಯಂಜನ ಪರಿವರ್ತನೆನ ಅಲ್ಲ, ಒತ್ತಕ್ಷರ. ಕನ್ನಡದಲ್ಲಿ ಈಸಿಯಾಗಿ ಒತ್ತಕ್ಷರ ಅಂತ ಹೇಳ್ತೀಯಲ್ವಾ? ಸಂಯುಕ್ತ ವ್ಯಂಜನ ಅಂದರೆ ಹೇಗೆ ತಿಳ್ಕೊಳ್ಳೋದು? ಅಲ್ಲ, ಹೇಗೆ ತಿಳ್ಕೊಳ್ಳೋದು ಅಂದರೆ ಓಕೆ ಅಂತ ಇದೆಯಾ? ಸಂಯುಕ್ತ ವ್ಯಂಜನ ಸಂಯುಕ್ತ ವ್ಯಂಜನ ಅಲ್ಲೇ ಇದೆ ನೋಡು, ಶಬ್ದದಲ್ಲೇ ಇದೆ. ಪ್ರತಿಯೊಂದು ದಾರಿದ್ರ್ಯ ಅಂತಿದೆ, ಅಲ್ಲಿ ಯಾವ ಒತ್ತಕ್ಷರ ಇದೆ, ಯಾವ ಒತ್ತಕ್ಷರ ಇದೆ, ಅದು ಅಷ್ಟೊಂದು ಇದು ಬೇಡ ನಿಮಗೆ. ಸಂಯುಕ್ತ ವ್ಯಂಜನ ಅಂದರೆ ವ್ಯಂಜನವನ್ನ ಸ್ವರದ ಸಹಾಯ ಇಲ್ಲದೆ ಉಚ್ಚಾರ ಮಾಡೋಕ್ಕಾಗಲ್ಲ. ಸಂಯುಕ್ತ ವ್ಯಂಜನ ಅಂದರೆ ಸ್ವರದ ಸಹಾಯವಿಲ್ಲದೆ 2 ವ್ಯಂಜನಗಳು ಒತ್ತಟ್ಟಿಗೆ ಬರುವುದು ಸಂಯುಕ್ತ ವ್ಯಂಜನ. ಸಂಯುಕ್ತ ವ್ಯಂಜನ ಪದಕ್ಕ ಲಗ್ನ. ಯಾಕೆ? ಯಾವ ಶಬ್ದ ಕೇಳಿ? ಅದು ನಮ್ಮ ನಾವು ಇವಾಗ ಅದು ನೀವು ಕೇಳಿದ ಕ್ವಶನ್ ಸರಿ. ಸಂಯುಕ್ತ ಅನ್ನುವಾಗ ನಮ್ಮ ತಿಳುವಳಿಕೆಗೆ ನಾವು ಬಳಸುವ ಭಾಷೆಯನ್ನೇ ಹೇಳ್ತಾ ಇದ್ದೀವಿ. ಪ್ರಾಕೃತ ಅನ್ನೋದು ಪ್ರಾಕೃತದಲ್ಲಿದೆಯಾ? ಇಲ್ಲ. ಏನೇನು ರೂಲ್ಸ್ ಅಪ್ಲೈ ಆಗುತ್ತೆ ಅಲ್ಲಿಗೆ? ಇಲ್ಲ. ಪ್ರಾಕೃತ ಏನಾಗುತ್ತೆ ಸರ್? ಪ್ರಾಕೃತದಲ್ಲಿ ಫಸ್ಟ್ ನೀನು ಅನ್ನೋದ್ರಲ್ಲಿ ವಿಜಾತಿಯ ದ್ವಿತ್ವ ಇಲ್ವಲ್ಲ? ವಿಜಾತಿಯ ದ್ವಿತ್ವ ಇಲ್ಲ. ಅನ್ನೋದೇನಾಗುತ್ತೆ? ಪ ಆಗುತ್ತೆ. ಕ್ರೂನಲ್ಲಿ ಏನಿದೆ? ರು ಇದೆ, ಅದರಲ್ಲಿ ರು ಇದೆ. ಪ್ರಾಕೃತ ಪಾಯ್ಯ ಆಗುತ್ತೆ, ಪಾಗದ ಆಗುತ್ತೆ. ಅದೇ ನಮಗೆ ರೂಲ್ಸ್ಗಳು ಮತ್ತು ನಮಗೆ ಹೇಳ್ಕೊಟ್ರೆ ಗೊತ್ತಾಗುತ್ತೆ. ಅದನ್ನೇ ಇವಾಗ ಮೊದಲಿಂದ ಹೇಳಿದ್ನಲ್ಲಪ್ಪ. ಇವಾಗ ಸ್ವರಗಳಲ್ಲಿ ಯಾವ ಅಕ್ಷರನ ಬಳಸಲ್ಲ. ಸ್ವರ ಆದಮೇಲೆ ವ್ಯಂಜನ. ವ್ಯಂಜನ ಕೂಡ ಆದಿವ್ಯಂಜನ, ಮಧ್ಯ ವ್ಯಂಜನ, ಅಂತ್ಯ ವ್ಯಂಜನ 3 ಹೇಳಿದ್ವಲ್ಲ.
ಆದಿವ್ಯಂಜನದಲ್ಲಿ ಈ 4 ಅಕ್ಷರಗಳು ಬದಲಾವಣೆ ಹೊಂದುತ್ತೆ. ಮಧ್ಯ ವ್ಯಂಜನದಲ್ಲಿ ಅಲ್ಪ ಪ್ರಾಣಗಳು ಯ ಆಗುತ್ತೆ, ಮಹಾಪ್ರಾಣಗಳು ಹ ಆಗುತ್ತೆ. ನೆನ್ಪಿಟ್ಕೋಬೋದಾ? ಸಾಧ್ಯ ಅಷ್ಟು ಇಟ್ಕೊಳ್ತೀವಿ. ಅಲ್ಲ, ಇದೇನಾಗುತ್ತೆ ಅಂದರೆ ಮುಂದೆ ನಾವು ಗದ್ಯವನ್ನು ಓದುವಾಗ ಈ ಶಬ್ದ ಪರಿವರ್ತನೆ ಫಸ್ಟು ತಲೆಯಲ್ಲಿ ಉಳ್ಕೊಂಬಿಟ್ರೆ ಆಮೇಲೆ ಅದಕ್ಕೆ ಒಂದು ವಾಕ್ಯವನ್ನು ಮಾಡೋದಕ್ಕೆ ಏನೇನು ಬೇಕು? ಒಂದು ವಾಕ್ಯದ ರಚನೆಗೆ ಯಾವ ಯಾವ ಶಬ್ದಗಳು ಬೇಕು? ಕರ್ತೃ ಕರ್ಮ ಕ್ರಿಯಾ. ಓಕೆ. ಪರಿವರ್ತನೆ, ವ್ಯಂಜನ ಪರಿವರ್ತನೆ. ಅಲ್ಲ, ನೀವು ಎಲ್ಲ ಪರಿವರ್ತನೆ ಆಗಿ ಶಬ್ದ ನಿಮ್ಮ ಹತ್ರ ಇದೆ. ಒಂದು ವಾಕ್ಯವನ್ನು ನಾವು ಮಾಡೋದಕ್ಕೆ ಯಾವ ಯಾವ ಪದಗಳು ಬೇಕು? ಗೊತ್ತಿದೆ. ಕರ್ತೃ ಕರ್ಮ ಕ್ರಿಯೆ. ಕರ್ತೃ ಅಂದ್ರೇನು? ಕರ್ತೃ ಅಂದ್ರೆ ಯಾರು? ಕೆಲಸ ಮಾಡುವವರು. ಅದು ನಾಮಪದ. ನಾಮಪದಕ್ಕೆ ಯಾವ್ದಾದ್ರು ಬರುತ್ತೆ ಅಂತ ನಾಮಪದದ್ದು ಪ್ರಕರಣ ಬಂದಾಗ ಹೇಳ್ತೀನಿ. ನಾಮಪದ ಅಂತ ಯಾವ್ದಾದ್ರು ಗುರುತಿಸ್ತೀವಿ? ಟೈಮ್ ಆಯಿತು. ನಾಮಪದ ನೀವು ಹೇಳಿ. ನಾಮಪದ ನಾಮ ಹೆಸರು, ಊರಿನ ಹೆಸರು, ಮನುಷ್ಯನ. ಅದು ಅರ್ಥ ಆಗೋಂಗ್ ಹೇಳಿ. ರಾಮನು ಮನೆಗೆ ಹೋಗುತ್ತಾನೆ. ರಾಮ ಅನ್ನೋದೇನು? ಕರ್ತೃ. ಸರಿ, ಯಾವ್ದ್ಯಾವ್ದನ್ನ ನಾಮಪದ ಅಂತ ತಿಳ್ಕೊತೀವಿ? ಹೆಸರು, ಸ್ಥಳ, ಭಾವ. ಹಾಗೆ ಹೇಳ್ಬೇಕು. ವ್ಯಕ್ತಿ, ವಸ್ತು, ಸ್ಥಾನ, ಭಾವ. ವ್ಯಕ್ತಿ, ವಸ್ತು, ಸ್ಥಾನ, ಭಾವ. ಇದನ್ನು ಸೂಚಿಸುವಂತಹ ಶಬ್ದಗಳು ನಾಮಪದಗಳು. ವ್ಯಕ್ತಿ, ವಸ್ತು, ಸ್ಥಾನ, ಭಾವ ಇವನ್ನ ತಿಳಿಸುವಂತಹ ಶಬ್ದಗಳು ನಾಮಪದ. ಮತ್ತೆ ಕ್ರಿಯೆ, ಕೆಲಸವನ್ನು ತಿಳಿಸೋದು ಕ್ರಿಯೆ. ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಲದ ತಿಳುವಳಿಕೆ ಬೇಕು. ನಾವು ಕೆಲಸ ಆಗೋಗಿರೋದು ಭೂತ ಕಾಲದಲ್ಲಿ, ನಡೀತಾ ಇರೋದು ವರ್ತಮಾನ ಕಾಲ, ಮುಂದೆ ಮಾಡೋದು ಭವಿಷ್ಯತ್ ಕಾಲ. ಮತ್ತು ನಾನು ನಿಮಗೆ ಇದನ್ನು ಮಾಡು ಅಂತ ಹೇಳಿದ್ರೆ ಆಜ್ಞಾರ್ಥಕ, ನೀವು ನಾನು ಮಾಡಲ ಅಂತ ಕೇಳಿದ್ರೆ ವಿದ್ಯಾರ್ಥಕ. ಇವಿಷ್ಟನ್ನು ನಾವು ಇದಿಷ್ಟೇ ಇದ್ದರೆ ಸಾಕಾ? ಕರ್ತೃ ಕರ್ಮ ಕ್ರಿಯೆ ಅಷ್ಟೇ ಇದ್ದರೆ ಸಾಕಾ? ವಿಭಕ್ತಿ ಪ್ರತ್ಯಯ, ಅದು ನಾಮಪದದ ಜೊತೆಗೆ ವಿಭಕ್ತಿ ಪ್ರತ್ಯಯ, ಕ್ರಿಯಾಧಾತುವಿನ ಜೊತೆಗೆ ಕ್ರಿಯಾ ಪ್ರತ್ಯಯ, ಕಾಲದ ಬೋಧೆ, ಇಷ್ಟೇ ಇದ್ರೆ ವಾಕ್ಯ ರಚನೆ ಆಗುತ್ತಾ? ಗೊತ್ತಿಲ್ಲ. ಓಕೆ. ಅಲ್ಲ, ಕರೆಕ್ಟು. ಇವಾಗ ನಾವು ಕನ್ನಡದೇ ಆದ್ರೂ ಬೇರೆ ಭಾಷೆ ಕಲಿಯುವಾಗ ಇವೆಲ್ಲ ಬೇಕಾಗುತ್ತೆ ಅಲ್ವಾ?